ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ನಾವು ಆರೋಗ್ಯವಾಗಿರ್ತಕ್ಕಂಥ ಮೆಂತ್ಯಕಾಳಿನ ಚಟ್ನಿಯನ್ನು ಮಾಡ್ತಾ ಇದ್ದೀವಿ. ಇದು ಕಹಿಯಾಗಿರುತ್ತೆ, ಮಕ್ಕಳು ತಿನ್ನಲ್ಲ, ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ರೀತಿ ಕಲರ್ಫುಲ್ ದೋಸೆನ ಮಾಡಿಕೊಡಿ. ಹಾಗೆ ನಾನು ಮಾಡೋ ಮೆಥಡಲ್ಲಿ ಈ ಚಟ್ನಿ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಕೊಬ್ಬರಿ, ಮೊಳಕೆ ಕಟ್ಟಿದ ಕಾಳು, ಬೆಲ್ಲ, ಉಪ್ಪು, ಸ್ವಲ್ಪ ಅರಿಶಿನ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ. 1-2 ಸ್ಪೂನಷ್ಟು ಕಾಳನ್ನು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಬರಬೇಕು. ಒಗ್ಗರಣೆ ಡಬ್ಬಿಯಲ್ಲೇ ಇರುತ್ತೆ ನಮ್ಮ ಆರೋಗ್ಯದ ಲಾಭ ಅಂತ ಹೇಳ್ತಾರೆ ದೊಡ್ಡವರು. ನೋಡಿ, ಈ ಒಗ್ಗರಣೆ ಡಬ್ಬಿಯಲ್ಲಿ ಸಹ ಈ ಮೆಂತ್ಯಕಾಳು ಇರುತ್ತಲ್ವ, ಇದನ್ನು ನಾವು ದಿನನಿತ್ಯ ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ನೋಡ್ಬೋದು. 1 ಲೋಟ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಆ ನೀರನ್ನು ಕುಡಿಯೋದ್ರಿಂದ ಶುಗರ್ ಇರೋರಿಗೆ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಹಲವಾರು ಚರ್ಮ ಕಾಯಿಲೆಗಳು ಸಹ ಇದರಿಂದ ವಾಸಿಯಾಗುತ್ತೆ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ಇದನ್ನು ಸಹ ರುಬ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 2-3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. 2 ಸ್ಪೂನ್ ಮೆಂತ್ಯಕಾಳನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಅದನ್ನು ಬೆಳಗ್ಗೆ ಮೊಸರಿನಲ್ಲಿ ರುಬ್ಕೊಂಡು ಕೂದಲಿಗೆ ಹಚ್ಚೋದ್ರಿಂದ ಕೂದಲು ಸೋಂಪಾಗಿ ಬೆಳೆಯುತ್ತೆ. ಹಾಗೆ ರಕ್ತವನ್ನು ಸಹ ಶುದ್ಧಿ ಮಾಡುತ್ತೆ. ಹಾಗೆ ಮಲಬದ್ಧತೆಯನ್ನು ಸಹ ನಿವಾರಿಸ್ಕೊಳ್ಬಹುದು. ನೋಡಿ, ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾವು ಮೊದಲೇ ತರಿಯಾಗಿ ರುಬ್ಬಿಟ್ಕೊಂಡಿರ್ತಕ್ಕಂಥ ಮೆಂತ್ಯವನ್ನು ಸೇರಿಸ್ಕೊತಾ ಇದ್ದೀವಿ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಕಹಿ ಅಂಶ ಕಮ್ಮಿ ಆಗುತ್ತೆ. ಇದ್ರ ಜೊತೆ ನಾವು ಮೊದಲೇ ರುಬ್ಬಿಟ್ಕೊಂಡಿರ್ತಕ್ಕಂಥ ಕೊಬ್ಬರಿ ಮಿಶ್ರಣವನ್ನು ಸಹ ಸೇರಿಸ್ಕೋಬೇಕಾಗಿರುತ್ತೆ. ನಂತರ ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಬೆಲ್ಲನೂ ಸಹ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಟ್ಟರೆ ಸಾಕು, ಚಟ್ನಿ ರೆಡಿ ಆಗುತ್ತೆ. ಇದನ್ನು ದೋಸೆ, ಇಡ್ಲಿ, ಚಪಾತಿ ಹಾಗೂ ಅನ್ನದ ಜೊತೆ ಸಹ ತುಂಬ ರುಚಿಯಾಗಿರುತ್ತೆ. ನೋಡಿ, ಎಷ್ಟು ಆರೋಗ್ಯದಾಯಕವಾಗಿರುವ ಮೆಂತ್ಯ ಚಟ್ನಿ 10 ನಿಮಿಷ ಒಳಗಡೆ ರೆಡಿ ಮಾಡ್ಕೋಬೋದು. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.